ಹಾಯ್ ಹಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ರಣರಂಗ, ಒಂದು ಅಖಾಡ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಯಾರ್ಯಾರಿಗಪ್ಪ ಈ ಒಂದು ಯುದ್ಧ ನಡೀತಾ ಇರೋದು, ಈ ಒಂದು ಅಖಾಡ ರೆಡಿ ಆಗಿರೋದು ಅಂತ ಹೇಳಿದ್ರೆ, ಜಸ್ಟ್ ಪಾಸ್ ವರ್ಸಸ್ ಫಸ್ಟ್ ಕ್ಲಾಸ್ ಅಂತಕ್ಕಂಥ ಎರಡು ತಂಡಗಳಿದೆ. ರೈಟ್ ನಾವು ತಮ್ಮೆಲ್ಲರಿಗೂ ಗೊತ್ತು, ಇದೇ ಫೆಬ್ರವರಿ 9ನೇ ತಾರೀಕು ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ ಅಂಗವಾಗಿ ನಾವು ಒಂದು ವಾರ ಇಟ್ಟಿದ್ದೀವಿ. ಲೈಫಲ್ಲಿ ಜಸ್ಟ್ ಪಾಸ್ ತಗೊಳ್ಳೋರು ಮುಂದೆ ಬರ್ತಾರೋ ಅಥವಾ ಫಸ್ಟ್ ಕ್ಲಾಸ್ ತಗೊಳ್ಳೋರು ಮುಂದೆ ಬರ್ತಾರೋ ಅಂತ ಹೇಳಿ ರೈಟ್ ನಾವು ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮೊದಲನೇದಾಗಿ ನಮ್ಮ ಫಸ್ಟ್ ಕ್ಲಾಸ್ ತಂಡನ ನಾನು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನಮ್ಮ ಜೊತೆ ಇದ್ದಾರೆ ಇವರು ಓದಿನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿರೋ ಆರ್ಯನ್ ಗಂಧದಗುಡಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆರ್ಯನ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ನೀವು? ನಾವು ನೋಡಕ್ ಚೆನ್ನಾಗಿದ್ದೀವಿ, ಮಾತಾಡಕ್ಕೂ ಚೆನ್ನಾಗೇ ಮಾತಾಡ್ತೀರಪ್ಪ. ಎಸ್ ಹೌದು, ಅದೇ ನಮ್ಮ ಹೊಟ್ಟೆ ಪಾಡ್ ನೋಡಿ. ಹಾಗೇನೆ ಮತ್ತೊಬ್ರು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಜೀವಿತಾ ಇದ್ರೆ. ನಮಸ್ಕಾರ ಜೀವಿತಾ, ಹೇಗಿದ್ದೀರಾ? ನಮಸ್ಕಾರ ಸರ್, ನಾನು ತುಂಬಾ ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾವು ಬೊಂಬಾಟಾಗಿದ್ದೀವಿ. ಸೊ ಹೇಗಿದೆ ಇವತ್ತಿನ ಕಾರ್ಯಕ್ರಮ, ಹೇಗೆ ಅನಿಸ್ತಾ ಇದೆ? ಮೊದಲು ನನಗೆ ಸರ್ ಖುಷಿ ಆಗ್ತಿದೆ, ಬಿಕಾಸ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ರೆಪ್ರೆಸೆಂಟ್ ಮಾಡೋ ಖುಷಿ ಬೇರೆ ಎಲ್ಲಿರುತ್ತೆ ಸರ್. ಬಿಕಾಸ್ ಮನೇಲಿ ಫ್ಯಾಮಿಲಿನ ಹೆಮ್ಮೆ ಪಡಿಸಿದಾಯ್ತು, ಇವತ್ತು ನಮ್ಮ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಿದ್ದೀರಾ, ಅದನ್ನ ಹೆಮ್ಮೆ ಪಡಿಸೋಣ ಅಂತ. ಸೂಪರ್. ಹಾಗೆ ಮತ್ತೊಬ್ರು ಮನು ಗೋಪಾಲ್ ಅವ್ರು ನಮ್ಮ ಜೊತೆ ಇದ್ರೆ. ಇವರು ಕೂಡ ಫಸ್ಟ್ ಕ್ಲಾಸ್ ತಗೊಂಡಿರೋ ಸ್ಟೂಡೆಂಟು. ಹೇಗಿದ್ದೀರಾ ಮನು? ಮತ್ ಸರ್, ನೀವು ಹೇಗಿದ್ದೀರಾ ಸರ್? ನಾವು ಬೊಂಬಾಟಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮಗೆ. ಧನ್ಯವಾದಗಳು ಸರ್. ಹಾಗೆ ನನ್ನ ಜೊತೆ ಇವತ್ತು ಇದ್ದಾರೆ ಜಸ್ಟ್ ಪಾಸ್ ಚಿತ್ರತಂಡದವರು. ಎಲ್ಲರಿಗೂ ಹಾಯ್, ನಮಸ್ಕಾರ. ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ನಾಗಲೇ ಹೇಳ್ದಂಗೆ ಇದೀಗ ಒಂದು ಶುದ್ಧ ಯುದ್ಧ ಶುರು ಆಗ್ತಾ ಇದೆ. ಸೊ ಇದು ಒಂದು ಹೆಲ್ತಿ ಒಂದು ಯುದ್ಧ ಅಂತಲೇ ಹೇಳ್ಬೋದು, ಹೆಲ್ದಿ ಮಾತುಕತೆ. ಮೊದಲನೇದಾಗಿ ನಾನು ಫಸ್ಟ್ ಕ್ಲಾಸ್ ತಂಡ ನನ್ನ ಜೊತೆ, ಇಲ್ಲಿ ಜಾಗ ಇಲ್ದಿರೋ ಕಾರಣ ನಾವು ಫಸ್ಟ್ ಕ್ಲಾಸ್ ಟೀಮ್ ಸೇರಿಬಿಟ್ಟಿದ್ದೀವಿ. ಸೊ ಫಸ್ಟ್ ಕ್ಲಾಸ್ ಜೀವನದಲ್ಲಿ ಎಷ್ಟು ಮುಖ್ಯ, ಏನಿಗೆ ಬೇಕು ಅಂತ ರೈಟ್ ನಾವು ಮಾತಾಡೋದಕ್ಕೆ ನಮ್ಮ ಆರ್ಯನ್ ಗಂಧದಗುಡಿ ಇದ್ದಾರೆ. ಹೇಳಿ ಆರ್ಯನ್. ಫಸ್ಟ್ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಜಾಬ್ಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಡಾಕ್ಟ್ರು ಅಥವಾ IAS IPS ಆದರೆ ಅವ್ರು ಕೊಡೋ ರೆಸ್ಪೆಕ್ಟ್ ನೋಡಿ, ನೀವು ಜಸ್ಟ್ ಪಾಸ್ ಆದ್ರೆ ಅನ್ಕೊಂತೀರ, ಥೂ ಜೀವನದಲ್ಲಿ ನಾನು ಫಸ್ಟ್ ಕ್ಲಾಸ್ ಆಗಬೇಕಾಯ್ತಲ್ಲ. ಹೇಳಿದ್ರು IAS IPS ಅವರೆಲ್ಲ ಫಸ್ಟ್ ಕ್ಲಾಸ್ ಅಂತ. ಅಲ್ಲ, ಆಲ್ಮೋಸ್ಟ್ ಸಿವಿಲ್ ಸರ್ವೆಂಟ್ಸ್ ಎಲ್ಲ ನೀವು 75-80% ಜಾಸ್ತಿ. ಅದಕ್ಕೆ ನಾವು ಸರ್ವೆಂಟ್ಸ್ ಆಗಿರ್ತಾರೆ, ನಾವು ಕಿಂಗ್ ಆಗಿರ್ತೀವಿ. ಒಂದಿನ ಅನ್ಕೊಂತೀರಲ್ಲ ನೀವು, ಅಟ್ಲೀಸ್ಟ್ ನಾನು ಒಂದು 85-90% ತಗೊಂಡೋಗ್ತೀರ, ಇದಕ್ಕೆ ಅಧಿಕಾರಿ ಆಗ್ಬೇಕಿತ್ತು ಅಂತ ಅನ್ಕೊಂತೀರಾ. ಅಂತ ದಿನ ಬಂದ್ಬಿಟ್ರೆ ಮಾಡೋ ಕೆಲಸನ ಬಿಟ್ಬಿಡ್ತೀವಿ, ದೇಶಾಂತರ ಹೋಗ್ಬಿಡ್ತೀವಿ. ಅಲ್ಲ, ಒಟ್ಟು ಹೋಗ್ತೀವಿ ಅಂತ ಒಪ್ಕೊಂಡ್ರಲ್ಲ, ಹೋಗ್ಬಿಡ್ತೀವಿ. ಮತ್ತೆ ಆ ತರ ಮಾರ್ಕ್ಸ್ ಬೇಡ ನಮ್ಗೆ. ಜಸ್ಟ್ ಪಾಸ್ ಬಂದು ಲೈಫಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡೋ ತಾಕತ್ತಿರ್ಬೇಕು ನಮ್ಗೆ. ಬರೀ ಒಂದಕ್ಕೆ ಫಿಕ್ಸ್ ಆಗೋದು ಬೇಡ ಅಂತ. ಈಗ CM ಏನು ಓದಿದ್ದಾರೆ? ಅವರು ಲಾ ಮಾಡಿದ್ರು, ಓದಿದ್ದಾರೆ. ಅವರೇ ಮೊನ್ನೆ ಮಾತಾಡ್ತೀನಿ. ಆಯ್ತು ಮೇಡಮ್, CM ಬಿಟ್ಟಾಕಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿಜಿ ಅವ್ರೇನು ಫಸ್ಟ್ ಕ್ಲಾಸ್ ಅಲ್ಲ, ಅವರು ಜಸ್ಟ್ ಪಾಸ್ ಅಷ್ಟೇ. ಇಡೀ ದೇಶನೇ ಆಳ್ತಿಲ್ವಾ ಸರ್? ದೇಶ ಆಳ್ತಾ ಇದಾರೆ, ಆ ದೇಶ ಆಳ್ತಾ ಇದಾರೆ, ಬಟ್ ದೇಶ ಆಳಂಗ್ ಮಾಡ್ತಾ ಇರೋರು ಫಸ್ಟ್ ಕ್ಲಾಸ್ IAS ಅಧಿಕಾರಿಗಳು ಅವ್ರ ಕೆಳಗಡೆ ಇರೋದು. ಅಲ್ಲ, ಇವಾಗ ನಾವೆಲ್ಲ ಮೈಸೂರಲ್ಲಿ ಇದೀವಲ್ಲ, ನೀವು ಮೈಸೂರವ್ರಲ್ವಾ? ಸೊ ಮೈಸೂರಲ್ಲಿ ಕಾಲೇಜ್ ಗೊತ್ತೇ ಇರತ್ತೆ ಆಯ್ತಾ. ಅಲ್ಲಿನ ಪ್ರಿನ್ಸಿಪಲ್ ಕೂಡ ಜಸ್ಟ್ ಪಾಸ್. ನಿಮ್ಮಂತ ಸಾವಿರ ಲಕ್ಷ ಸ್ಟೂಡೆಂಟ್ಸ್ ಗೆ ಅಲ್ಲಿ ಕೂತಿ ಏನೋ ಓದಿಸ್ತಿದ್ದಾರೆ, ಎಜುಕೇಶನ್ ಪ್ರೊವೈಡ್ ಮಾಡ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ? ಅವರು ಜಸ್ಟ್ ಪಾಸ್ ಸ್ಟೂಡೆಂಟ್, ಅವ್ರಿಗೆ ಇನ್ನ ನಿಮ್ಗಿಂತ ಜಾಸ್ತಿ ಬ್ರೈನ್ಸ್ ಇರುತ್ತೆ. ಈ ಕಾಲೇಜ್ ಗೊತ್ತಾ, ಇಂದ ಫೇಮಸ್ ಆ ಕಾಲೇಜ್ ಪ್ರಿನ್ಸಿಪಲ್ ಫಸ್ಟ್ ಕ್ಲಾಸ್ ಪ್ರಿನ್ಸಿಪಲ್. ಇದಕ್ಕೇನ್ ಹೇಳ್ತೀರಾ? ಫೇಸ್ಬುಕ್ ಅಲ್ಲಿ ಹೆಸರೇನು? ಜೀವಿತಾ ಪ್ರಕಾಶ್ ಶೈವ. ಸರ್, ಈ ಫೇಸ್ಬುಕ್ ಅಲ್ಲಿ ಅಕೌಂಟ್ ಇದೆ, ಆಕ್ಟಿವ್ ಆಗಿರ್ತೀರಾ? ಮೆಸೆಂಜರ್ ಎಲ್ಲ ಯೂಸ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಒಟ್ಟಲ್ಲಿ ಎಲ್ಲ ಯೂಸ್ ಮಾಡಿದೀರಾ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ. ಇದನ್ನ ಕಂಡಿಡ್ದವ್ನು ಯಾರು? ಮಾರ್ಕ್ ಜುಕರ್ಬರ್ಗ್. ಜಸ್ಟ್ ಪಾಸ್ ಕಂಡಿಡ್ದವ್ ಸೋಷಿಯಲ್ ಮೀಡಿಯಾನ ಇಷ್ಟೊಂದು ಆಕ್ಟಿವ್ ಆಗಿ ಯೂಸ್ ಮಾಡ್ತಿರ್ತೀರಾ? ಕಂಡಿಡ್ರಲ್ಲ, ಸೂಪರ್ ಸರ್. ಕರೋನಾ ಬಂದ ವ್ಯಾಕ್ಸಿನ್ ಕೊಟ್ರು, ವ್ಯಾಕ್ಸಿನೇಷನ್ ತಗೊಂಡು. ಸರ್ ಏನ್ ಗೊತ್ತಾ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡದೇ ಇದ್ರೆ ಸತ್ತೋಗಲ್ಲ ಸರ್, ಬದುಕ್ತಾರೆ. ಕರೋನಾ ವ್ಯಾಕ್ಸಿನ್ ಏನನ್ನ ಎಜುಕೇಶನ್ ನಮ್ಮಂತ ಫಸ್ಟ್ ಬಂದವರು ವ್ಯಾಕ್ಸಿನ್ ಕಂಡಿಡಿಲಿಲ್ಲ ಅಂದ್ರೆ ಇವತ್ತು ನೀವು ಜಸ್ಟ್ ಪಾಸ್ ಅನ್ನೋರು ಜಸ್ಟ್ ಆಗೇ ಇರ್ತಿದ್ರಿ. ಕೊರೋನಾ ವ್ಯಾಕ್ಸಿನ್ ಅಂದ್ರಿ, ನೀವು ಚೆನ್ನಾಗಿ ತಿನ್ಕೊಂಡು ಫಸ್ಟ್ ಕ್ಲಾಸ್ ತಗೊಂಡ್ರೆ ಮನೆ ಮಲಿಕೋಬೇಕಾರೆ ಈ ಡೆಲಿವರಿ ಮಾಡಿದವ್ರು ಯಾರು? ಜಸ್ಟ್ ಪಾಸ್ ಸ್ಟೂಡೆಂಟ್ಸು. ಡೆಲಿವರಿ ಮಾಡೋ ಝೊಮ್ಯಾಟೊ ಓನರ್ ಯಾರು? ಜಸ್ಟ್ ಪಾಸು. ನೀವು ಫುಡ್ ಬಗ್ಗೆನೇ ಹೋಗ್ತೀರಾ ಅಣ್ಣ, ಎಲ್ಲೋ ಗ್ರಾಸರೀಸು, ಬಿಗ್ ಬಾಸ್ಕೆಟ್, ಏನೇ ಆಗ್ಲಿ ಅದನ್ನೆಲ್ಲ ಕಂಡು ಹಿಡಿದುಕೊಂಡು ಒಂದು ಆಪ್ ಮಾಡ್ತಾರಲ್ಲ, ತಲೆ ಓಡಿಸ್ತಾರಲ್ಲ, ಅವರೆಲ್ಲ ಓದಿರೋ ಇಂಜಿನಿಯರ್ಸ್ ಫಸ್ಟ್ ಕ್ಲಾಸ್ ಅಲ್ಲಿ ಮಾಡೋದು. ಈಗ ಗಾಂಧಿ ಕ್ಲಾಸ್ ಅವ್ರ ಕತೆ ಮುಗೀತು. ಬಾಲ್ಕನಿ ಕೊಡಿ ಮೈಕ್. ಸರ್ ನಾನು ಅದಕ್ಕೂ ಮುಂಚೆ ಶ್ರೀ ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಅವರು ಮಾರ್ಕ್ ಜುಕರ್ಬರ್ಗರ್ ಅವರು ಜಸ್ಟ್ ಪಾಸ್ ಆಗಿ ಆ್ಯಪ್ನ ಮಾಡಿದ್ರು ಅಂತ, ಆ್ಯಪ್ನ ಇನ್ವೆಂಟ್ ಮಾಡಿದ್ರು ಅಂತ ಹೇಳಿದ್ರಿ. ಬಟ್ ಆ ಆ್ಯಪ್ನ ಸಾಫ್ಟ್ವೇರ್ ಡೆವಲಪ್ ಮಾಡಿರೋದು ಫಸ್ಟ್ ಕ್ಲಾಸ್ ಸರ್. ಜಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಆ ಆ್ಯಪ್ನ ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಸಾಫ್ಟ್ವೇರ್ ಡೆವಲಪ್ ಮಾಡೋದು, ಸೋಷಿಯಲ್ ಮೀಡಿಯಾದಿಂದ ₹1 ಯಾರಿಗಾದ್ರೂ ದುಡ್ಡಕ್ ಆಗಿದ್ಯಾ? ಇಲ್ಲ. ಆ ಸಾಫ್ಟ್ವೇರ್ ಡೆವಲಪರ್ ಇರ್ತಾರಲ್ಲ, ಆ ಡೆವಲಪರ್ ಕೆಲಸ ಕೊಡೋದು ಜಸ್ಟ್ ಪಾಸ್ ಸ್ಟೂಡೆಂಟ್. ಅವ್ರಿಗೆ ಮಾಡಕ್ ಬರಲ್ಲ ಅಂತ ತಾನೇ ಇನ್ನೊಬ್ರನ್ನ ಹೈಯರ್ ಮಾಡ್ತಿರೋದು.
ಬೆಳೆಸ್ತೀವಿ ಮೇಡಮ್ ನಾವು ಹಿಂದೆ ನಿಂತ್ಕೊಂಡು. ಸರ್ ಸ್ಟಾರ್ಟ್ಅಪ್ ಎಷ್ಟೊಂದು ಜನ ಮಾಡಿದ್ದಾರೆ ಸರ್, ಜಸ್ಟ್ ಪಾಸ್ ಆಗಿರೋರು ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಅದೇ ಸ್ಟಾರ್ಟಿಂಗ್ ಅಲ್ಲೇ ಇರ್ತಾರೆ, ನಾವು ಎಲ್ಲ ಎಂಡ್ ಆಗಿ ರೀಚ್ ಆಗಿ ಅಚೀವ್ ಮಾಡಿರ್ತೀವಿ. ಸಿ ಟೈಮ್ ವೇಸ್ಟ್ ಮಾಡೋದನ್ನ ಇನ್ವೆಂಟ್ ಮಾಡೋದಕ್ಕೆ ನೀವು ಅಷ್ಟೊಂದು ಹೆಮ್ಮೆ ಪಡ್ತಿದ್ದೀರಲ್ಲ, ಯೂಸ್ಫುಲ್ ಆಗೋ ವಸ್ತುಗಳು. ಫೋನ್ ಕೊಡಿ ಮ್ಯಾಮ್, ಈಗಲೇ ಅನ್ಇನ್ಸ್ಟಾಲ್ ಮಾಡಿ ವಾಟ್ಸ್ಆಪ್. ಒಳ್ಳೆ ಪಾಯಿಂಟ್, ಅನ್ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಏನಂದ್ರೆ ಜಸ್ಟ್ ಜೀವಿತ ನೋಡಿ, ಹೆಸರಲ್ಲೇ ಜಸ್ಟ್ ಪಾಸ್, ಹೆಸರಲ್ಲೇ ಜಸ್ಟ್ ಜೀವಿತ ಇಟ್ಕೊಂಡಿದ್ದಾರೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಫಸ್ಟ್ ಕ್ಲಾಸ್ ಬಂದವರೇ ತುಂಬಾ ತುಂಬಾ ಡೆವಲಪ್ಮೆಂಟ್ ಮಾಡಿರ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಕ್ಲಾಸ್ ಬಂದಿರೋರು, ಇಂಜಿನಿಯರ್, ಮೆಡಿಕಲ್ ಮಾಡೋರು ಪ್ರತಿಯೊಬ್ಬರು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ಆಗಿರೋರೆಲ್ಲ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಜಸ್ಟ್ ಪಾಸ್ ಆದವರು, ಮಿಡಿಲ್ ಅಲ್ಲಿ ಪಾಸ್ ಆದವರು ಮಾತ್ರ ಇಡೀ ಇಂಡಿಯಾನೇ ಆಳ್ತಾ ಇರೋದು, ಇಂಡಿಯಾದಲ್ಲೇ ಬಿಸ್ನೆಸ್ ಮಾಡ್ಕೊಂಡಿರೋದು, ದೇಶಕ್ಕೋಸ್ಕರ ಬದುಕ್ತಾ ಇರೋದು ಇಂಡಿಯಾ. ಇದು ಸತ್ಯ ಬರ್ಲಿ ಚಪ್ಪಾಳೆ, ಕಮಾನ್ ಹಾಗೆ ಹೊಡಿ ಚಪ್ಪಾಳೆ. ಎಜುಕೇಶನ್ ಅನ್ನೋ ಒಂದು ಹೆಸರಲ್ಲಿ ಅಲ್ಲಿಗೆ ಹೋಗಿ ಅಲ್ಲೇ ಓದ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತಾ ಇದಾರೆ. ನಮ್ಮ ದೇಶಕ್ಕೆ ಯಾರು ಬರ್ತಾ ಇಲ್ಲ. ಜಸ್ಟ್ ಪಾಸ್ ಆಗಿರೋ ಹೋಗಿಲ್ಲ. ನನ್ನ ಹತ್ರ ಡೇಟಾ ಇದೆ. ಅಲ್ಲಿ ಕಾಲೇಜ್ಗಳಿಗೆ ಅಡ್ಮಿಷನ್ ಅಲ್ಲಿ ಕಟ್ ಆಫ್ ಸಿಗಲ್ಲ. 86 ಇರೋರನ್ನ ಮಾತ್ರ ತಗೊಂತಾರೆ. 86, 88, 90 ಇರೋರಿಗೆ ತಗೊಳೋದು. ಸರ್ ಎಷ್ಟು ಜನ ಹೋಗ್ತಾರೆ ಸರ್ ಲಾಸ್ಟ್ ಇಯರ್ ಇದೇ ಬೆಂಗಳೂರಿಂದನೇ 2,75,000 ಜನ ಮೇಲೆ ಹೋಗಿದ್ದಾರೆ. ಇಯರ್ಲಿ ಸರ್, ಪ್ರತಿ ಇಯರ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಎಜುಕೇಶನ್ ಆಗಿರ್ಬೋದು, ನಮ್ಮ ದೇಶ ಬಿಟ್ಟು 2,3 ಲಕ್ಷ ಜನದವರೆಗೂ ದೇಶ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ ಹೊರತು ನಮ್ಮ. ಇದು ಸತ್ಯ, ಇದು ನಾನು ಒಪ್ಕೋತೀನಿ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಮಗೆ? ಹೊಡಿರಿ ಚಪ್ಪಾಳೆ. ಇನ್ನು ನಮ್ಮ ದೇಶ ಉದ್ಧಾರ ಆಗ್ತಾ ಇರೋದು ಒಂದು ಕುಡುಕರಿಂದ, ಸಿಗರೇಟ್ ಸೇದೋರಿಂದ. ಕುಡುಕರು ಅನ್ಬಾರ್ದು, ಮದ್ಯಪ್ರಿಯರು. ಜಸ್ಟ್ ಪಾಸ್ ಆದವನಿಗೆ ಎಜುಕೇಶನ್ ಅಲ್ಲಿ ಮುಂದುವರೆಕ್ಕೆ ಇಷ್ಟ ಇರೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲ್ಸಕ್ಕೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡಿರೋ ಕೆಲಸಕ್ಕೆ ನೋವುಗಳಿಗಂತ ಹೇಳ್ಬಿಟ್ಟು ಡೈಲಿ ಮದ್ಯಪ್ರಿಯರೋಗಿ ಬಾರಲ್ಲಿ ತಗೊಂತಾರೆ. ಅವರಿಂದನೇ ವರ್ಷಕ್ಕೆ 17,000 ಕೋಟಿ ಬರ್ತಾ ಇದೆ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಕೋಟಿ ಬರೀ ಜಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಇಂದ ಬರ್ತಾ ಇದೆ. ಅವರು ಕುಡಿತಾರ್ರಿ, ಯಾರು ಫಸ್ಟ್ ಕ್ಲಾಸ್ ಬಂದ್ರೆ ಕುಡಿಯಲ್ಲ ಅಂತೀರಿ? ಯಾರಿದ್ದು? ದಯವಿಟ್ಟು ಇದು ಕುಡಿಯೋ ಡಿಬೇಟ್ ಅಲ್ಲ, ದಯವಿಟ್ಟು ಮಾತುಕತೆ ಇಲ್ಲಿ ಮುಕ್ತಾಯ, ಮುಂದಿನ ಹಂತಕ್ಕೆ ಹೋಗ್ಬೇಕು. ಇವಾಗ ಸಿನಿಮಾ ವಿಷಯ ಮಾತಾಡೋಣ. ಈಗ ಎಷ್ಟೋ ಸ್ಟಾರ್ಗಳು, ಎಷ್ಟೋ ಡೈರೆಕ್ಟರ್ಗಳು ಸ್ಟಾರ್ ಆಗಿರೋದು ಯಾರಿಂದ? ಫಸ್ಟ್ ಡೇ ಕಲೆಕ್ಷನ್, ಬ್ಲಾಕ್ ಬಸ್ಟರ್, ಕೋಟಿಗಟ್ಲೆ, 100 crores ದಾಟೋದು, 50 crores ದಾಟೋದು. ನಮ್ಮಂತ ಎಷ್ಟೋ ಯಂಗ್ಸ್ಟರ್ಸ್, ಆಕ್ಟರ್ಗಳು ಸ್ಟಾರ್ ಆಗೋದು ಯಾರಿಂದ? ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗಳಿಂದ. ಹೆಂಗೆ? ನಮ್ಮಂತ ಸ್ಟೂಡೆಂಟ್ಸ್ಗಳೇ ಬಂಕ್ ಹೊಡೆದು ಸಿನಿಮಾ ನೋಡಿ ಎಷ್ಟೋ ಪ್ರತಿಭೆಗಳನ್ನ ಗೆಲ್ಲಿಸ್ತಾರೆ. ಅದಕ್ಕೋಸ್ಕರ ಸಂಡೇ ಅನ್ನೋದೊಂದು ಇರುತ್ತೆ, ರಜಾ ಇರುತ್ತೆ. ಅವಾಗ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸಂಡೇ ಹೊತ್ತು ಹೋಗಿ ಜನಗಳು ಸಿನಿಮಾ ನೋಡಿ ಗೆಲ್ಲಿಸ್ತಾರೆ. ಯಾಕೆಂದ್ರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸಿನಿಮಾ ನೋಡಲ್ಲ ಅಂತ ಏನಿಲ್ಲ, ಅವರು ನೋಡ್ತಾರೆ. ಬಂಕ್ ಹಾಕಲ್ಲ, ಸಂಡೇ ರಜಾ ಇರುತ್ತೆ, ನಾವು ಹೋಗ್ತೀವಿ ಸಿನಿಮಾಗೆ. ಸಂಡೇ ಒಂದ್ ದಿವಸ ಪಿಕ್ಚರ್ ಓಡೋದು. ನಿಮ್ ಪ್ರಕಾರ ಸಂಡೇ ಪಿಕ್ಚರ್ ರಿಲೀಸ್ ಮಾಡ್ಬೇಕಾ? ವೀಕ್ಲಿ ಆಫ್ ಇದ್ದಾಗಿದ್ರೆ ಓಕೆ. ಹೇಳಿ ಜೀವಿತ ಅವರೇ, ಇಲ್ಲಿ ಪಕ್ಕ ಕೂತ್ಕೋತೀರಾ? ಅಲ್ಲಿಂದಾನೆ ಹೇಳಿ, ಪರವಾಗಿಲ್ಲ. ಏನಂತ ಹೇಳಿದ್ರೆ, ನಾವು ಮೂವೀಸ್ ನೋಡ್ತೀವಿ, ಮೂವೀಸ್ ನೋಡಲ್ಲ ಅಂತಲ್ಲ. ಪ್ರತಿಯೊಂದು ಮೂವಿಗೆ ಫಸ್ಟ್ ಶೋ ಹೋಗಿ ನೋಡ್ತೀವಿ, ಇಲ್ಲ ಅಂತಲ್ಲ. ರಜಾ ಹಾಕ್ಬಿಟ್ಟೆ ಹೋಗಿ ನೋಡ್ತೀವಿ ಸರ್, ಹಂಗೆಲ್ಲ ಏನಿಲ್ಲ. ಬಂಕ್ ಮಾಡಿ ಹೋಗ್ತಾರೆ. ಸರಿ ಮ್ಯಾಮ್, ಸಾರಿ ಟು ಇಂಟರಪ್ಟ್. ನಮ್ ಸಿನಿಮಾ ಫೆಬ್ 9th ಬರ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದ್ಬಿಟ್ಟು ಯು ಕ್ಯಾನ್ ಕಂಟಿನ್ಯೂ. ನಾನು ಪಕ್ಕ ಇಲ್ದೇ ನಾನು ನೋಡ್ಲೇಬೇಕು ಅವ್ರ ಮೂವಿ ಫಸ್ಟ್ ಡೇ ಫಸ್ಟ್ ಶೋ. ನನ್ಗೆ ಆರ್ಡರ್ ಇದೆ. ಓಕೆ, ನೀವ್ ಹೇಳಿದ್ರಿ ಅಲ್ವಾ ಬರೀ ಸಂಡೇಸ್ ಹೋಗ್ತೀರಾ ಮೂವಿಗೆ ಅಂತ. ಬಟ್ ನೀವು ಫಸ್ಟ್ ಕ್ಲಾಸ್ ಏನಂದ್ರೆ ಒಂದು ಟೈಮ್ ಟೇಬಲ್ ತರ ಹಾಕೊಂಡ್ಬಿಟ್ಟಿರ್ತೀರಾ, ಹಿಂಗೆ ಮಾಡ್ಬೇಕು, ಲೈಕ್ ಇವಾಗ್ಲೇ ಈ ಟೈಮ್ಗೆ ಹೋಗ್ಬೇಕು ಅಂತ. ಬಟ್ ನಮ್ಗೆ ಜಸ್ಟ್ ಪಾಸ್ ಹಂಗಿಲ್ಲ. ನಮ್ಗೆ ಇಷ್ಟ ಬಂದಾಗ ನಾವು ಹೋಗ್ತಾ ಇರ್ತೀವಿ, ನಮ್ಗೆ ಮನ್ಸಿಗೆ ಏನ್ ಬರುತ್ತೋ ಅದು ನಾವು ಮಾಡ್ತೀವಿ. ಬಟ್ ನಿಮ್ಗೆ ಟೈಮ್ ಟೇಬಲ್ ಇರುತ್ತೆ. ಆ ಟೈಮ್ ಟೇಬಲ್ ಸಿನಿಮಾಗೆ ಅಂತ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತೀವಿ. ಅದು ನಮ್ಗಿಲ್ಲ ಟೈಮ್ ಟೇಬಲ್. ನಮ್ಗೆ ಯಾವಾಗ ಇಷ್ಟ ಬರುತ್ತೋ ನಾವು ಅಲ್ಲ. ಲೈಫ್ ಅಲ್ಲಿ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾವು ವರ್ಕ್ಗೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ತೀವಿ ಅಷ್ಟೇ ಪರ್ಸನಲ್ ಲೈಫ್ಗೂ ಕೊಡ್ಬೇಕು. ಅದನ್ನ ಬ್ಯಾಲೆನ್ಸ್ ಆಫ್ ಲೈಫ್ ಅಂತ ಹೇಳಿ. ಬ್ಯಾಲೆನ್ಸ್ ಡಯಟ್ ಅಲ್ಲಿ ಇದ್ರೆ ಸಾಕು ಮೇಡಮ್, ಜೀವನದಲ್ಲ ಏನಕ್ಕೆ ಹೇಳಿ. ಈಗ ಏನು ಗೊತ್ತಾ, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗೆ ಮೂವಿಗೆ ಹೋದ್ರೆ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಎಲ್ಲ ಒಂಚೂರು ಬೈತಾರೆ. ಅದೇ ಒಂದು 85% ಮೂವಿಗೆ ಹೋದ್ರು, ಆ ಮೂವಿಗೆ ಹೋದ್ರು ಇವನಪ್ಪ 85%, ಯಾವ ಮೂವಿಗೆ ಹೋದ್ರೇನಪ್ಪ 85% ತೆಗ್ದಾನೆ ಬಿಡುಗರು ಸೂಪರ್ ಅಂತಾರೆ. ಅದೇ ಅವನ್ನ ಯಾವ್ದನ್ನ ಗೊತ್ತಿಲ್ದಿರೋ ಕೋರ್ಮಂಗ್ಲ ಅಥವಾ ಈ ಅಂತರ ಬೆಳ್ಳಂದೂರು ಸಿಟಿಯಲ್ಲಿ ಬಿಟ್ಬಿಟ್ಟು ನೋಡಿ, ಅವ್ನು ಡೈರೆಕ್ಟ್ ಓಲಾ ಓಪನ್ ಮಾಡ್ತಾನೆ ಹೊರತು ಗುರು ಇದು ಯಾವ ಏರಿಯಾ ಅಂತ ಯಾವನು ಕೇಳಲ್ಲ. ಜಸ್ಟ್ ಪಾಸ್ ಆದವನು ಅಲ್ಲೇ ನಿಂತ್ಕೊಂಡು ಗುರು ಮನೆಗೆ ಹೆಂಗ್ ಹೋಗೋದು ಇಲ್ಲಿಂದ ಅಂತ ಅಲ್ಲೇ ಥಿಂಕ್ ಮಾಡ್ಬಿಟ್ಟು ಡೈರೆಕ್ಟ್ ಮನೆಗೆ ಬರ್ತಾನೆ. ಹಂಗಾರೆ ಕೋರ್ಮಂಗ್ಲದಿಂದ ಮನೆಗೆ ಹೋಗಕ್ಕೆ ಜಸ್ಟ್ ಪಾಸ್ ಆಗ್ಬೇಕಾ? ಜಸ್ಟ್ ಪಾಸ್ ಆದವನು ಕ್ಲೀನಾಗಿ ಕೂತ್ಕೊಂಡು ಯೋಚನೆ ಮಾಡಿ ಬರ್ತಾನೆ. ಎಲ್ಲ ಇನ್ನ ಪಕ್ಕ ಇರೋ ಸುತ್ತಮುತ್ತ ಏರಿಯಾ ಎಲ್ಲ ನೋಡ್ಕೊಂಡು ಆರಾಮಾಗಿ ಬರ್ತಾನೆ. ನಾನು BSc. ನಾನೊಂದು ಕೇಳ್ತೀನಿ, ಈ ನ್ಯೂಟನ್ಸ್ ಲಾ ಕಂಡಿಡ್ದವನು ಯಾರು?
ಅದು ಅವ್ರಿಗೆ ಗೊತ್ತು, ಇವ್ರು ಸ್ಟೈಲ್ ಸ್ಟೂಡೆಂಟ್ ಅಂತೆ. ಅಲ್ಲ ಇವ್ರು ಟೀಮ್ ಕಾಪಿ ಹೊಡೆದು ಫಸ್ಟ್ ಕ್ಲಾಸ್ ತೆಗಿಬಿಡೋದಲ್ಲ, ಎಷ್ಟೇ ಸ್ವಂತವಾಗಿ ಮಾರ್ಕ್ಸ್ ಬಂದು 35 ಬಂದಿರಬೇಕು ಅಷ್ಟೇ. ಹೆನ್ಸ್ ಪ್ರೂವ್ಡ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಎಲ್ಲ ಬುಕ್ ಫಾರ್ಮ್ಸ್ ಆಗಿರ್ತಾರೆ. ಹೆನ್ಸ್ ಪ್ರೂವ್ಡ್ 80% ತಗೊಂಡಿರೋರು ಇನ್ನೊಂದು 2-3% ಹೆಂಗಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಕಾಪಿ ಹೊಡಿತಾರೆ. ಕಾಪಿ ಹೊಡಿತೀನಿ ಅಂತ ಹೇಳಿದ್ರಲ್ಲ ನೀವು, ಬಟ್ ಕಾಪಿ ಹೊಡೋರು ಯಾರು ಗೊತ್ತಾ? ಫಸ್ಟ್ ಕ್ಲಾಸ್ ಯಾರು ನೋಡ್ಕೊಂಡ್ ಬರ್ತಿರ್ತಾರೆ, ಜಸ್ಟ್ ಪಾಸ್ ಆಗ್ಬೇಕು ಅಂತ ಫಸ್ಟ್ ಕ್ಲಾಸ್ ನೋಡ್ಕೊಂಡು ಹಿಂಗಡೆ ಬರ್ತಾರೆ. ಬ್ರೋ ನಾವೇನ್ ಗೊತ್ತಾ, ಜಸ್ಟ್ ಪಾಸ್ ನಾವು ಏನ್ ಓದಿರ್ತೀವಿ ಅದನ್ನು ಕರೆಕ್ಟಾಗಿ ಬರೆಯಲ್ಲ. ಹೊರಗಡೆ ಒಂದು ಹುಡುಗಿ ಚೆನ್ನಾಗಿರೋಳು ಹೋದ್ರೆ ಅಯ್ಯೋ ಬಿಡಪ್ಪ ಏನೋ 35 ಬಂದು ಸಾಕೋದು ಹೋಗ್ಬಿಡ್ತೀನಿ, ಹಂಗ ನಾವು ಜಸ್ಟ್ ಪಾಸ್. ಒಂದು ಹುಡುಗಿಗೆ ಬೀಟ್ ಹಾಕೋದು ನಿಮ್ ಕೈಯಲ್ಲಿ ತಾಕತ್ತಾಗಲ್ಲ, ನಾನು ಮಾಡ್ತೀನಿ ಅದನ್ನ. ನಾನು ಇಷ್ಟು ದಪ್ಪ ಇರ್ಬೋದು, 10 ಜನ ಪಡೆಸ್ಕೊಳ್ಳೋ ಶಕ್ತಿ ನನಗೆ ಐತೆ. ಜೀವನದಲ್ಲಿ ಜಸ್ಟ್ ಪಾಸ್ ಆಗೋದು ಹುಡುಗಿ ಬೀಟ್ ಹಾಕೋಸ್ಕರ ಜಸ್ಟ್ ಪಾಸ್ ಆಗ್ಬೇಕಾ? ಜೀವನ ಬೇರೆ ಜೀವನನೇ ಇಲ್ಲ. ಇದೀಗ ಜಸ್ಟ್ ಪಾಸ್ ಚಿತ್ರತಂಡದಿಂದ ಹೊರಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಅನ್ನ ಇದೀಗ ನಿಖಿಲ್ ಗೌಡ ಅವರು ಹೊರ ಹಾಕ್ತಾ ಇದ್ದಾರೆ. ಆ ಸುದ್ದಿ ಏನಪ್ಪಾ ಅಂತಂದ್ರೆ, ಇವರು ಸುಮ್ನೆ ಹೇಳ್ತಾನೆ 10 ಜನ ಬರ್ತಾರೆ ಹುಡುಗಿರು ಅಂತ, ಒಬ್ರು ಬಿದ್ದಿಲ್ಲ ಮಕ್ಕೆ. ಸುಮ್ನೆ ಪುಂಕ್ತವ್ರಷ್ಟೇ ಕಂಟೆಂಟ್ ಕೊಡಕ್ಕೆ, ಇನ್ನೇನು ಇಲ್ಲ. ನನ್ಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದಕ್ಕೆ ಕಾನ್ಫಿಡೆನ್ಸ್ ಇರೋದಕ್ಕೆ ಜಸ್ಟ್ ಪಾಸ್ ಅವರು ಏನೋ ಮಾಡ್ತೀನಿ ಅಂತ ಅಲ್ಲ, ಹುಡುಗಿಗೋಸ್ಕರ ಲೈಫ್ ಹಾಳು ಮಾಡ್ಕೊಳಕ್ ಯಾಕೆ ನೀವು ಮುಂದಾಗಿದ್ದೀರಿ? ಮತ್ತೆ ಅವಳಿಗೋಸ್ಕರ ನೋಡ್ಕೊಂಡು 35 ಮಾರ್ಕ್ಸ್ ಬರ್ಬೇಡಿ ಏನಕ್ಕೆ ಬರ್ತಿದ್ದೀರಾ? ಆ ಹುಡುಗಿ ನೀನೇನೋ 85% ತೆಗೆದುಬಿಟ್ರೆ ಆ ಹುಡುಗಿನೇ ಬಂದ್ಬಿಡ್ತಾಳೆ ನಿಂತಿದೆ. ಕಾನ್ಫಿಡೆನ್ಸ್ ಬರೋದು 35-85 ಅಲ್ಲ. ಲೈಫಲ್ಲಿ ಬದುಕೋ ಛಲ ಇದ್ರೆ ಕಾನ್ಫಿಡೆನ್ಸ್ ಬರಬೇಕು. 35 ಬಂದ ತಕ್ಷಣ 85 ಬಂದ ತಕ್ಷಣ ಅದ್ರ ಮೇಲೆ ಕಾನ್ಫಿಡೆನ್ಸ್ ಅಲ್ಲ. ನಾವು ಇವ್ನು 35 ಬರಲಿ ಅಥವಾ ಗುಂಡಕ್ಕೆ ಮುದ್ಮೋದಾಗ ಹೆಂಗಿರ್ಲಿ, ಇವನಿಂದ ಹುಡುಗಿರ್ ಬಿದ್ದೇ ಬೀಳ್ತಾರೆ. ಇವ್ನು ತಾಕತ್ ಐತೆ ಅಲ್ವೇನಾ? ಸೋತು ಸುಣ್ಣ ಆದವನೇ ಒಂದಿನ ಗೆಲ್ಲದು. ಹೌದು. ಏನ್ ಗೊತ್ತಾ, ಯಾವತ್ತೇ ಆದ್ರೂ ಒಂದು ಫೇಲ್ಯೂರ್ಸ್ ನೋಡ್ಬೇಕು. ಎಲ್ಲದಕ್ಕೂ ಒಂದು 90 ತೆಗೆದು ಒಂದು ದಿನ ಅವ್ರು ಫೇಲ್ ಹೊಡೆದ್ರೆ ಡಿಪ್ರೆಷನ್ ಹೋಗೋದು ಮೈನು. ಫಸ್ಟ್ ಕ್ಲಾಸು, ಫಸ್ಟ್ ರ್ಯಾಂಕು, ಡಿಸ್ಟಿಂಕ್ಷನ್ ಅವರೇ. ಒಂದೇ ಒಂದಿನ ಯಾರೋ ಮಿಸ್ ಬೈಲ್ ಅಂತ ನನ್ನ ಕಸಿನ್ ಸೂಸೈಡ್ ಮಾಡ್ಕೊಂಡ. ಯಾರಾದ್ರೂ ತೋರಿಸ್ಬಿಡ್ತಾರೆ ನೀವು ಜಸ್ಟ್ ಪಾಸ್ ಆಗಿರೋ ಸೂಸೈಡ್ ಆಗಿದ್ದಾರೆ ಅಂತ ಹೇಳಿ. 35 ಬಂದ್ರೆ ಪಟಾಕಿ ಹೊಡೆಯೋರು ಅವ್ರೆ. ಹೊಡಿತೀವಿ. ಡಿಸ್ಟಿಂಕ್ಷನ್ ಬಂದರೆ ಊಟ ಹಾಕ್ಸಿಲ್ವಾ? ಹುಡುಗಿರು ಫಸ್ಟ್ ಬೀಳೋದು ರ್ಯಾಂಕ್ ಸ್ಟೂಡೆಂಟ್ಗಲ್ಲ, ಚಪ್ರ ಏನು ಪುಂಡ ಪೋಖ್ರಿ ಚಪ್ರಿ ಇಂತ ಅವ್ರಿಗೆ ಹುಡುಗಿರು ಯಾರು ಜಾಸ್ತಿ ಟೈಮ್ ಕೊಡ್ತಾರೋ ಅವಳು ಕೋಟ್ಯಾಧೀಶ್ವರಳಾಗಿರ್ಲಿ, ನಮ್ಮಂತ ಲೋಪರ್. ಬಟ್ ಯೂಶಲಿ ನಾವು ಲೈಫಲ್ಲಿ ಒಂದು ಪೊಸಿಷನ್ ಅಂತ ಬಂದಾಗ ಫ್ಯಾಮಿಲಿ ಸೆಕ್ಯೂರಿಟಿ ನೋಡ್ಕೊಂಡೆ ಮದ್ವೆ ಆಗೋದು. ಕೊನೆಗೂ ನಿಮ್ ತೋರಿಸ್ಬಿಡ್ತೀರಲ್ಲ ನಿಮ್ ಬುದ್ಧಿನ. 80% ತಗೊಂಡಿರೋ ಫಸ್ಟ್ ಕ್ಲಾಸ್ ಬುದ್ಧಿನ. ಅದೇ ಲಾಯಲ್ ಆಗಿರೋರು 35% ತಗೊಂಡಿರೋರು ಮಾತ್ರ ಲಾಯಲ್ ಆಗಿರೋದು. ಇನ್ನೊಂದು ಸರ್ವೆ ನೋಡಿದ್ವು, ಮ್ಯಾಕ್ಸಿಮಮ್ ಕೇಳಿ, ಮ್ಯಾಕ್ಸಿಮಮ್ ಡೈವೋರ್ಸ್ ಆಗಿರೋರೆಲ್ಲ ಬರೀ ಫಸ್ಟ್ ಕ್ಲಾಸ್ ಮದುವೆ ಆದವರು. ಫಸ್ಟ್ ಕ್ಲಾಸ್ 35 ಬಂದರು ಅನ್ನೋನ್ಯವಾಗಿ 106 ಕಾಲ ಚೆನ್ನಾಗವ್ರೆ. ಪರ್ಸನಲ್ ಲೈಫ್ ಬಗ್ಗೆ ಕಮೆಂಟ್ ಮಾಡೋದು ನಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಸುನಿಲ್ ಅಣ್ಣ ದೋಸೆ ತೂತ್ ದೊಡ್ಡದಾಗಿರೋದಕ್ಕೆ ಜಗಳ ಆಡಿದ್ ದಿವಸ ಹಾಕೋಣ. ಆ ದೋಸೆಗೋ ತೂತ್ಗೋ ನನಗೆ ಏನು ಐಡಿಯಾ ಇಲ್ಲ. ಪರ್ಸನಲ್ ಇಶ್ಯೂ ನಾನು ಬರಲ್ಲ. ಎಲ್ಲರ ಮನೇಲಿ ದೋಸೆ ತೂತಿದ್ರೆ ಇವ್ರ ಮನೆ ಅಂಚೆ ತೂತು. ಸದ್ಯಕ್ಕೆ ಇವತ್ತಿನ ಈ ಒಂದು ಹೆಲ್ದಿ ಈ ಒಂದು ಮಾತುಕತೆನ ಮುಗಿಸೋಣ. ಲೈಫಲ್ಲಿ ಫಸ್ಟ್ ಕ್ಲಾಸ್ ತಗೋತೀವೋ, ಜಸ್ಟ್ ಪಾಸ್ ಆಗ್ತೀವೋ, ಎಜುಕೇಷನ್ ಅನ್ನೋದು ಇರಬೇಕು. ಬಟ್ ಜೀವನ ಅನ್ನೋ ಒಂದು ಎಜುಕೇಷನಲ್ಲಿ ಎಲ್ಲರೂ ಕೂಡ ಪಾಸ್ ಆಗಿದ್ರೆ ಸಾಕು. ಅದೇನು ಜಸ್ಟ್ ಪಾಸು ಡಿಸ್ಟಿಂಕ್ಷನು ಎಲ್ಲರದು ಲೈಫ್ ಅವ್ರವ್ರ ಒಂದು ರೂಟಲ್ಲಿ ಸಾಕ್ತಿರ್ಬೇಕು. ಅವ್ರಿಗೆ ನಾವು ಕಂಪೇರ್ ಮಾಡಿಕೊಂಡು ನಮ್ಗೆ ಅವ್ರು ಕಂಪೇರ್ ಮಾಡ್ಕೊತಾ ಇದ್ರೆ ಜೀವನ ಕಂಪೇರಲ್ಲೇ ಕಳೆದೋಗುತ್ತೆ. ಆದ್ದರಿಂದ ಲೈಫಲ್ಲಿ ಫಸ್ಟ್ ಕ್ಲಾಸೋ ಜಸ್ಟ್ ಪಾಸೋ ಒಟ್ಟಿನಲ್ಲಿ ಪಾಸಾಗಿ ಹಾಗೇನೆ ಇದೇ ಫೆಬ್ರವರಿ 9ನೇ ತಾರೀಕು ತಪ್ಪದೆ ನೋಡಿ. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋ ಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.